ಗುಡ್ ಆಫ್ಟರ್ನೂನ್ ಫ್ರೆಂಡ್ಸ್. ನಾವು ಇನ್ನೊಬ್ಬರ ಜೊತೆ ಮಾತಾಡಲಿಕ್ಕೆ ಬೇಕಾಗುವಂಥ ಇಂಗ್ಲೀಷ್ ಶಬ್ದಗಳನ್ನ ತಿಳಿಯೋಣ. ಅದನ್ನು ಇಂಗ್ಲೀಷಲ್ಲಿ ಸ್ಪೋಕನ್ ಇಂಗ್ಲೀಷ್ ಸಿಂಪಲ್ ಅಂತ ಹೇಳಬೇಕು. ಇದು 10th ಕ್ಲಾಸ್ ಇವತ್ತು. ಈ ಹೊತ್ತಿನ ಮೊದಲನೇ ಅವರು ಟಿಯರ್. 66 ಟಿಯರ್ ಅಂದರೆ ಕಣ್ಣೀರು. 67 ಬ್ರೀತ್ ಅಥವಾ ಬೆಳಿತೆ ಅನ್ಬೋದು. ಸ್ಪೆಲ್ಲಿಂಗು ಉತ್ತರ ಮಾತ್ರ ಉಸಿರಾಡುವಂತಾಗುತ್ತೆ. 68 ಲಾಫ್ ಅಂದರೆ ಕನ್ನಡದಲ್ಲಿ ನಗುವಂತ ಅರ್ಥ ಬರುತ್ತೆ. 69 ಕ್ರೈ ಅಂದರೆ ಅಳವು. 70 ಕಫ್ ಅಂದರೆ ಕೆಮ್ಮು ಅಂತ ಅರ್ಥ ಬರುತ್ತೆ. ಈ ಹೊತ್ತಿಗೆ ಇಷ್ಟು ಸಾಕು. ನಾನು ದಿನಾಲು ತಪ್ಪದೆ ಇಂಗ್ಲೀಷು 15 ಶಬ್ದಗಳನ್ನು ಹೇಳ್ತಾ ಇದ್ದೀನಿ. ನೋಡ್ತಾರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋ ಸಹಾಯ ಮಾಡಿ. ನೀವು ಸಬ್ಸ್ಕ್ರೈಬು ಮಾಡಬೇಕು, ಏಕೆಂದಂತ ಬೆಳಿಗ್ಗೆ ಹೇಳಿದ್ದೀನಿ ಮತ್ತೆ ಹೇಳೋಕ್ಕೆ ಹೋಗಲ್ಲ. ಶನಿವಾರ ಮತ್ತು ನಮ್ಮ ವಿದ್ಯಾರ್ಥಿಗಳ ಇಂಗ್ಲೀಷು ಮತ್ತು ಕನ್ನಡ ಭಾಷೆಯ ಸಮಸ್ಯೆಗಳನ್ನ ಉತ್ತರ ಕೊಡ್ತಾ ಇರ್ತೀನಿ. ಭಾನುವಾರ ಹೇಳ್ಕೊಳ್ತೀವಿ. ಅವುಗಳಲ್ಲಿ ಮೊದಲನೇದಾಗಿ ಬೆಳಗ್ಗೆ ಕನ್ನಡ ವ್ಯಾಕರಣ, ಸಾಯಂಕಾಲ ಇಂಗ್ಲೀಷ್ ಗ್ರಾಮರ್ ಇರುತ್ತೆ. ನೋಡ್ತಾ ಇರೋರು ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋ ಸಹಾಯ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಹೇಳಿ. ನೀವು ಪೂರ್ತಿಯಾಗಿ ನೋಡಿ, ನಿಮ್ಮ ಫ್ರೆಂಡ್ಸ್ ಕೂಡ ಪೂರ್ತಿಯಾಗಿ ನೋಡಿ. ನನ್ನ ಕೊನೆಯ ವಾಕ್ಯ, ಥ್ಯಾಂಕ್ ಯು ಮಚ್, ಬಾಯ್, ಟೇಕ್ ಕೇರ್, ಸಿ ಯು ಸೂನ್.